ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಾಗ ನಾ ಯಾರ ಬಗ್ಗೆ ಮಾತಾಡಕ್ ಹೊಂಟಿನಪ್ಪ ಅಂತಂದ್ರೆ, ಜನರಿಗೆ ಸತ್ಯನ ಸುಳ್ಳು ಅಂತೇಳಿ, ಸುಳ್ಳನ್ನ ಸತ್ಯ ಅಂತೇಳಿ, ಜನರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗದೆ ರೀತಿ ಮಾಡಿ ಸೌಜನ್ಯ ಅಕ್ಕನ ಹೆಸರಲ್ಲಿ ಫೇಕ್ ಪಾದಯಾತ್ರೆ ಮಾಡಿಗೇಸಿ ಜನರನ್ನ ಚುತ್ಯ ಮಾಡಿದ ಕಬ್ಜೆ ಶರಣ್ ಬಗ್ಗೆ ಸುಳ್ಳನ್ನ ಕಬ್ಜೆ ಮಾಡಿದಂತ ಕಬ್ಜೆ ಶರಣ ಬಗ್ಗೆ ಮಾತಾಡಕ್ ಹೊಂತೀನಿ. ಮತ್ತೆ ಇವತ್ತಿನ ವಿಡಿಯೋದಾಗ ಪಾದಯಾತ್ರೆ ಯಾಕೆ ಮಾಡಬೇಕು, ಪಾದಯಾತ್ರೆ ಅಂದ್ರೆ ಏನು ಅಂತ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. Violence, violence, violence. I don't like it. I avoid that. Violence likes me. I can't avoid. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದ್ಲಿಗೆ ಇವನ್ ಬಗ್ಗೆ ಹೇಳ್ಬಿಡ್ತೀನಿ, ಸ್ವಲ್ಪ ಕೇಳ್ರಿ. ಹಾಯ್ ಎಲ್ಲ ನಮಸ್ಕಾರ, ನಾನು ಕಬ್ಜೆ ಶರಣು. ಹೇಗಿದ್ರೆ ಎಲ್ರು? ಇವ IPL ಮುಂಚೆ ನಮ್ ತಾಯಣ್ಣ ಎಲ್ಲಿದ್ನೋ ನನಗಂತೂ ಗೊತ್ತಿದ್ದಿಲ್ಲ. IPL ನಡೆಯೋ ಟೈಮಲ್ಲಿ ಬಂದ RCB ಗೆ ಸಪೋರ್ಟ್ ಮಾಡಿದ. RCB ಹೆಸರಲ್ಲಿ ಸಣ್ಣ ಪುಟ್ಟ ಚಾಲೆಂಜ್ ತಗೊಂತ ಬಂದ, ಅದಕ್ಕೆ ಜನ ಕೂಡ ಸಪೋರ್ಟ್ ಮಾಡಿದ್ರು. ಆಯ್ತು, ಆಮೇಲೆ ಅದೇ ಚಾಲೆಂಜ್ ಹೆಸರಲ್ಲಿ ಇವ ತಲೆ ಬೋಳ್ಸ್ಕೊಳ್ಳೋದು ಓಕೆ. ಅದು ಬಿಟ್ಟು ಇವಾಗಿನ ಕಾಲದಾಗ ರೀಲ್ಸ್ ಹೆಣ್ಮಕ್ಳು ನೋಡ್ತಾರೆ, ಚಿಕ್ಕ ಮಕ್ಳು ನೋಡ್ತಾರೆ, ದೊಡ್ಡವ್ರು ನೋಡ್ತಾರೆ. ಯಾಕೆ ಅವ್ರ ಮನೆಯವ್ರ ಸಮ್ಮತಿಗೆ ರೀಲ್ಸ್ ನೋಡ್ತಾರೆ. ಅಂತದ್ರಲ್ಲಿ ಬಂದು ಲೈವ್ ಅಲ್ಲಿ ಶಾಟ ಬೋಳ್ಸ್ಕೊಂಡು ಬೋಳಿ ಮಗ ನೀನು ನೀ ಏನ್ ಸೌಜನ್ಯ ಅಕ್ಕನಿಗೆ ನ್ಯಾಯ ಕೊಡಿಸ್ತೇವ. ಆಮೇಲೆ ಇವ ತಿರುಪತಿ ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡಿದ. ತಿರುಪತಿ ಬೆಂಗಳೂರಲ್ಲಿದ್ದ ತಿರುಪತಿಗೆ 240 ಕಿಲೋಮೀಟರ್ ಇದೆ. ಆಯ್ತು, ಆಮೇಲೆ ಅವ ನಡೆದದ್ದು ಬರೀ 100-120 ಕಿಲೋಮೀಟರ್ ಅಷ್ಟೇ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇದೆಲ್ಲ ಆದ್ಮೇಲೆ RCB ಫೈನಲ್ ಕೂಡ ಗೆತ್ತು. ಇವ RCB ಅಭಿಮಾನಿಗಳ ಕಣ್ಣಾಗ ಮಣ್ಣು ಹಾಕಿ ನೀರಾದ. ಅಲ್ಲಿಗೆ ಕಂಟೆಂಟ್ ಮುಗಿದೋಯ್ತು. ಆಯ್ತು, ಆಮೇಲೆ ಅಷ್ಟು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ವಿಡಿಯೋಸ್ ಮಾಡಿದ, ಅದಕ್ಕೆ ವ್ಯೂಸ್ ಇಲ್ಲ, ಫಾಲೋವರ್ಸ್ ಬರಲ್ಲ. ಅದಾದ ತಕ್ಷಣ ಬಿದ್ದದ್ದೇ ಸೌಜನ್ಯ ಅಕ್ಕಿನ ಕೇಸಿನ ಮೇಲೆ. ಅವಾಗ ಪ್ಲಾನ್ ಮಾಡ್ಕೊಂಡು ಪಾದಯಾತ್ರೆ ಶುರು ಮಾಡಿದ. ನಿಮ್ಗೆ ಯಾರ್ಯಾರಿಗೆ ಡೌಟ್ ಅದಲ್ಲ, ಈಗ ಒಂದ್ ವಿಡಿಯೋ ಹಾಕ್ತೀನಿ, ಅದು ವಿಡಿಯೋ ನೋಡಿದ್ಮೇಲೆ ನನಗೆ ಹೇಳ್ರಿ ಬ್ರೋ ಇವ ಪ್ಲಾನ್ ಮಾಡಿಲ್ಲ ಅಂತ. ಅರ್ಥ ಆಯ್ತಾ? ವಿಡಿಯೋ ನೋಡ್ರಿ. ಗೈಸ್, ಒಂದು ಪುಣ್ಯಕ್ಷೇತ್ರಕ್ಕೆ ನಮ್ಮ ಆತ್ಮೀಯರೊಬ್ರು ಪಾದಯಾತ್ರೆ ಮಾಡ್ತಿದ್ದಾರೆ, ಕಾರಣ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ. ಸೊ ಇವತ್ತು ಡೇಟ್ ನೋಡ್ಕೊಳ್ಳಿ, 10:50 ಆಗಿದೆ, ನೈಟು 15ನೇ ತಾರೀಕು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು, ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದೇನಾದ್ರೂ ಈಗ ಅಪ್ಲೋಡ್ ಮಾಡಲ್ಲ, ಆ ತರ ಆಗತ್ತೆ ಅಂತ ನನಗೆ ಬಂದಿರೋ ಮಾಹಿತಿ. ಸೌಜನ್ಯ ವಿಚಾರವಾಗಿ ಒಂದು ವೇಳೆ ಈ ತರ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ದೊಡ್ಡವರಿಂದ ಥ್ರೆಟ್ ಕಾಲ್ಸ್ ಬಂದಿರೋದೇ ಆದ್ರೆ ನೋಡೋಣ. ಇವತ್ತು 15ನೇ ತಾರೀಕು ಈ ವಿಡಿಯೋ ಮಾಡ್ಕೊಂಡು ಇಟ್ಟಿರ್ತೀನಿ ನಾನು. ಜೈ. ಈ ವಿಡಿಯೋ ನೋಡಿದ ಮೇಲೂ ನೀವು ಅವನ್ನೇ ನಂಬ್ತೀವಿ ಬ್ರೋ ಅಂತಂದ್ರ ನಿಮ್ಮಂತ ಚೂತ್ಯ ನನ್ನ ಮಕ್ಕಳು ಯಾರು ಸಿಗಲ್ಲ. ಮತ್ತೆ ನೀವೇ ಚೂತ್ಯಗಳು, ದೊಡ್ಡ ಚೂತ್ಯಗಳು. ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಪಾದಯಾತ್ರೆ ಶುರು ಮಾಡಿದ. ಅರ್ಧ ದಾರಿಗೆ ಹೋದ್ಮೇಲೆನೆ ನಕಲಿ ದೇವಮಾನವನ್ ಕಡೆಯಿಂದ ಪ್ರಾಣ ಅಪಾಯ ಆದಂತ ಆಲ್ರೆಡಿ ಸ್ಕೆಚ್ ಹಾಕೊಂಡಿದ್ರಲ್ಲ, ಅದೇ ರೀತಿನೇ ವಿಡಿಯೋ ಮಾಡಿನೂ ಬುಟ್ಟ. 4 ಗಾಡಿಗಳು ಫಾಲೋ ಮಾಡ್ತಾ ಇದ್ದೇವೆ, ನಕಲಿ ದೇವಮಾನವನ್ ಕಡೆಯಿಂದ ಪ್ರಾಣ ಅಪಾಯ ಇದೆ, ನಮ್ಗೆ ಏನೇ ಆದ್ರೂ ಅವನ್ನೇ ಕಾರಣ ಅಂತಂದ್ರು. ನಮಸ್ಕಾರ ಎಲ್ರಿಗೂ. ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟ್ ಯಾವ್ದೋ ಲೊಕೇಶನ್ ಹತ್ರ ಬಂದಿದೀವಿ. ಬಟ್ ನಮ್ ಜೊತೆ ಏನೋ ನಡೀತಾ ಇದೆ. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದ್ದಾರೆ, ಫೋನಲ್ಲಿ ಮಾತಾಡ್ತಿದ್ದಾರೆ. ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ ತಾಯಿನೇ ಹೇಳ್ತೀನಿ, ಆ ನಕಲಿ ದೇವ ಮಾನವ. ಅಲ್ಲಲ್ಲಿ ಪಾದಯಾತ್ರೆ ಅಂದ್ರೇನು, ಪಾದಯಾತ್ರೆ ಯಾಕೆ ಮಾಡ್ಬೇಕಂತ ಸ್ವಲ್ಪನ ಗೊತ್ತದ ನಿಮಗ? ಇಲ್ಲ, ಚಾನ್ಸೇ ಇಲ್ಲ. ನಿಮಗ್ ಒಡೆದ್ ಬಿಡೋದ್ ದೂರ ಇರ್ಲಿ. ಪಾದಯಾತ್ರೆ ಅಂದ್ರೆ ಏನಂತ ಹೇಳಿಬಿಡ್ತೀನಿ, ತಿಳ್ಕರಿ ಮೊದ್ಲ. ಪಾದಯಾತ್ರೆ ಅಂದ್ರ ಕಾಲ್ನಡಿಗೆಯಲ್ಲಿ ನಡೆಯೋದು. ಅದು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಆಧ್ಯಾತ್ಮಿಕವಾಗಿ ಕೂಡ ಮಹತ್ವ ಪಡೆದ. ಅದಕ್ಕೆ ಪಾದಯಾತ್ರೆ ಅಂತಾರ. ಪಾದಯಾತ್ರೆ ಯಾಕೆ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಮಾಡ್ಬೇಕು? ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡ್ತಾರ. ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡೋದ್ರಿಂದ ಪಾಪಗಳು ಮುಕ್ತಿ ಆಗುತ್ತ, ದೇವರ ಅನುಗ್ರಹ ಪ್ರಾಪ್ತಿ ಆಗುತ್ತಂತ ನಂಬಲಾಗದ. ಆದ್ರ ನೀನು ಪಾದಯಾತ್ರೆ ಹೆಸರು ಹೇಳಿ ಕಾಲ್ನಡಿಗೆಯಲ್ಲಿ ನಡೆಯೋದು ಕಮ್ಮಿ, ಕಾರಲ್ಲಿ ಗೂಡ್ಸ್ ಗಾಡಿಯಲ್ಲಿ ನಡೆಯೋದು ಜಾಸ್ತಿ ಮಗನೇ ನೀನು. ಆಮೇಲೆ ಅವ್ರು ಇನ್ನೊಬ್ರು ನಿಮಗೆ ಫೋಟೋ ಕಳಿಸಿದ್ದೀನಲ್ಲ, ಸ್ವಲ್ಪ ದೂರ ಬರ್ತಾರೆ, ಮತ್ತೆ ಅಲ್ಲಿ ಇನ್ನೊಂದು ಕಾರ್ ಬರುತ್ತೆ ಅವ್ರ ಹಿಂದೆಗಡೆ. ಆ ಕಾರಲ್ಲಿ ಅವ್ರು ಹತ್ಕೊಂಡು ಧರ್ಮಸ್ಥಳಕ್ಕೆ ರೀಚ್ ಆಗ್ತಾರೆ. ಮ್ಯಾಕ್ಸಿಮಮ್ ಒಂದು ಧರ್ಮಸ್ಥಳಕ್ಕೆ ನಮಗೆ ಒಂದು 2-3 ಕಿಲೋಮೀಟರ್ ಇರಬೇಕಾದ್ರೆ ಒಂದು ನೇತ್ರಾವತಿ ನದಿ ಬರುತ್ತಲ್ಲ, ಅಲ್ಲಿ ಬಂದು ಅವ್ರು ಜಾಯ್ನ್ ಆಗ್ತಾರೆ. ಬ್ರೋ ಈ ಥರ TV ನ್ಯೂಸ್ ಅವರೆಲ್ಲ ಬಂದಿದ್ದಾರೆ ಅಂತ ನನಗೆ ಅಜೀಬ್ ಅನಿಸ್ಬಿಡ್ತು. ತುಂಬ ಜನ ನೋಡಿದ್ದೀನಿ ಬ್ರೋ, ಅವ್ರ ಜೊತೆಗಿರೋರೆಲ್ಲ ಲೈಕ್ಸು, ಕಮೆಂಟ್ಸು, ಫಾಲೋವರ್ಸ್ನೇ ಮಾತಾಡ್ತಾರೆ ಬಿಟ್ಟು ನಮ್ಮ ತಾಯಣ್ಣ ಬೇರೆ ಬಗ್ಗೆ ಯಾವುದೂ ಮಾತಾಡಿಲ್ಲ. ನನಗೆ ಬೇಜಾರಾಗೋಯ್ತು. ಬಂದಿರೋ ಇವರು ಹೆಣ್ಮಕ್ಳು ಹೋರಾಟಗೋಸ್ಕರನ ಇವ್ರು ಇದು ಮಾಡೋಕ್ಕೆ ಅಂತ. ಯಾಕಂದರೆ ನಾನು ಅಲ್ಲಿ ಕೇಳೋಣ ಅಂದರೆ ನಾನು ಒಬ್ಬನೇ, ನನಗೆ ಭಯ. ಇವಾಗ ಜನರಿಗೆ ಹೇಳ್ತೀಯ ಪಾದಯಾತ್ರೆ ಮಾಡ್ತೀನಂತ. ಜನ್ಮಕ್ಕೆ ಹೋಗೋ ಮೊದಲು ನೀನು ಪಾದಯಾತ್ರೆ ಮಹತ್ವ ತಿಳ್ಕ, ಆಮೇಲೆ ಪಾದಯಾತ್ರೆ ಶುರು ಮಾಡೋ ಮುನ್ನ ಕಾಲಲ್ಲಿ ಚಪ್ಪಲಿ, ಸಿಗರೇಟು, ಎಣ್ಣೆ ಚಟ ಯಾವ ಚಟನು ಮಾಡಬಾರ್ದು. ಚಟ ಮಾಡಿಕೆ ಒಂದು ಪಾದಯಾತ್ರೆ ಮಾಡಿದ್ದ ಕರೆ ಆದ್ರ ನಿಮ್ಮವನ್ ಹುಳ ಬಿದ್ದು ಸಾಯ್ತೀನಿ ನೀನು. ಬರದಿಟ್ಟಗ
ಅದೇ ಮಾಡೋ ಪಾದಯಾತ್ರೆ ನಿಯತ್ತಾಗಿರ್ಬೇಕು. ಅದು ಬಿಟ್ಟು ದಾರಿ ಉದ್ದಕ್ಕೂ ಸುಳ್ಳು ಹೇಳ್ಕೊಂಡು ಹೋಗೋದು, ಕಾಲ್ನಡಿಗೆಲ್ ಸ್ವಲ್ಪ ಹೋಗೋದು, ಅದು ಬಿಟ್ಟು ಸ್ವಲ್ಪ ಕಾರಲ್ಲಿ ಹೋಗೋದು ಮಾಡಿದ್ದಕ್ಕೇನೆ ನಿನ್ಗೆ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ನಿನ್ನಂತವನಿಗೆ ದರ್ಶನ ಕೊಟ್ಟಿಲ್ಲ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಪುಣ್ಯಕ ಆ ಧರ್ಮಸ್ಥಳದ ಊರಿನ ಜನ ನಿನ್ನ ದರ್ಶನ ಮಾಡಕ್ಕೆ ಬಿಡ್ಲಿಲ್ಲ, ಗೇಟ್ ಇಂದ ಹೊರಗ್ ಹಾಕ್ಯಾರ. ಹೊರಗ್ ಹಾಕಿದ್ದಕ್ಕ ಕೆಲವರು ಕಮೆಂಟ್ ಮಾಡ್ಯಾರ, ಬ್ರೋ 4 ಜನಕ್ಕೆ ಹೋದಕ್ಕೆ ಹಿಂಗ್ ಮಾಡ್ಯಾರ, ನಾವು 1,00,000 ಜನ ಹೋಗಮ್ಮ. 1,00,000 ಜನ ಬೇಡ, ನೀ ಒಬ್ಬನೇ ಹೋಗು, ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ತೀಯ. ಅದು ಬಿಟ್ಟು ಇವನ್ ರೀತಿ ನಕಲಿ ದೇವಮಾನವನ್ ಕಡೆಯಿಂದ ಪ್ರಾಣ ಅಪಾಯದ ಅಂತೇಳಿ ಸುಳ್ಳು ವಿಡಿಯೋ ಮಾಡಿದ್ರ ನಿನ್ನ ದೆಂಗಿ ಕಳಿಸ್ತಾರ. ಅರ್ಥ ಮಾಡ್ಕೇರಿ, ಪಾದಯಾತ್ರೆ ಮಾಡಿದ್ರ ನಿಸ್ವಾರ್ಥದಿಂದ ಪಾದಯಾತ್ರೆ ಮಾಡ್ರಿ, ಜನರನ್ನ ಚುತ್ತೆ ಮಾಡ್ಲಾರ್ದಂಗ್ ಪಾದಯಾತ್ರೆ ಮಾಡ್ರಿ, ಇನ್ನೊಬ್ಬರ ಹೆಸರಲ್ಲಿ ಬೇಳೆ ಬಯಸ್ಕೊಲಾರ್ದಂಗ್ ಪಾದಯಾತ್ರೆ ಮಾಡ್ರಿ, ದೇವ್ರು ಕೂಡ ಆಶೀರ್ವಾದ ಮಾಡ್ತಾನೆ. ಇವಾಗ ಇನ್ಸ್ಟಾಗ್ರಾಮ್ ವಿಡಿಯೋಸ್ಗೆ ಬಿದ್ದಿರುವ ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡ್ತೀನಿ. 1-2 ಕಮೆಂಟ್ ಬಿದ್ದಾವ. ಏನಪ್ಪಾ ಅಂತಂದ್ರ, ಅವ ಅಷ್ಟಾರು ಮಾಡ್ಯಾನ, ನೀ ಏನ್ ಮಾಡಿದಿ, ಅಯ್ಯೋ ಲೌಡಕ್ಕೆ ಬಲ್, ಅವ ಮಾಡಿರೋದ ಚೂತ್ಯ ಕೆಲಸ. ಅಂತ ಚೂತ್ಯ ಕೆಲಸನ ನಾವು ಕನಸಿನ ಸಮಿತಿಗೆ ಮಾಡಲ್ಲ, ತಿಳ್ಕ. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ನನ್ಗೆ ಮೊನ್ನೆ ಒಂದು ಕಬ್ಜೇಶಣ ರಿಪ್ಲೈ ವಿಡಿಯೋ ಮಾಡಿದ್ದ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಇವತ್ತ. ಏನೇನ್ ಹೇಳೋಣ ಅಂತ ನೀವು ನೋಡ್ರಿ. ನಮಸ್ಕಾರ ಎಲ್ರಿಗೂ. ಗುರು, ನೀನು ವಿರುದ್ಧವಾಗಿ ತುಂಬಾ ಜನ ವಿಡಿಯೋ ಮಾಡ್ತಿದ್ದಾರೆ. ಯಾರೋ BP ಕ್ವಾಲಿಟಿ ಕನ್ನಡಿಗ ಬೀಸ್ಟ್ ಇನ್ನಷ್ಟು ಚೈಚಪತಿ ನಮ್ಮ ಮಕ್ಕಳು, ಇವಾಗ ನೀನು ರಿಪ್ಲೈ ಕೊಡ್ಬೇಕು ಅಂತಿದ್ದೀರಾ. ನಾನು ಈ ಟೈಮಲ್ಲಿ ಈ ಮಿಂಡ್ರಿನ ಮಕ್ಕಳಿಗೆ, ನರ ಇಲ್ದ ನಾಮರ್ದ ಮಕ್ಕಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಗಣಸೆ ಆಗಿದ್ರೆ, ನೀವು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ, ಚಲೋ ಧರ್ಮಸ್ಥಳನ ಪಾದಯಾತ್ರೆ ಹಮ್ಮಿಕೊಂಡಿದ್ದೀನಿ. ಒಂದ್ ಡೇಟ್ ಫಿಕ್ಸ್ ಮಾಡ್ತೀನಿ, ಬಂದ್ ಜಾಯ್ನ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡೋಣ. ನಿಮ್ ಕೈಲಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ತಿಕ್ಕ ಮುಚ್ಕ ಮನೇಲಿರಿ. ಅದನ್ನ ಬಿಟ್ಬಿಟ್ಟು ಅಪಪ್ರಚಾರ ಮಾಡ್ಬಿಡಿ. ನಿಮ್ಮನೇಲಿರೋ ಹೆಣ್ಮಕ್ಳಿಗೆ ಇದೇ ತರ ಆಗಿದ್ರೆ ನೀವು ಸುಮ್ನೆ ಇರ್ತಿದ್ರ? ಬಳೆ ತೊಡ್ಕೊಂಡು ಮನೇಲಿರೋ ಬದಲು ಈ ತರ ಪಾದಯಾತ್ರೆ ಮಾಡಿದ್ರೆ 10 ಜನನಾದ್ರೂ ದಂಗೆ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಾ ಈ ಹೋರಾಟ ಯಾವತ್ತೂ ನಿಲ್ಸಲ್ಲ. ಯಾರೋ 4 ಜನ ರಿಪ್ಲೈ ಕೊಡೋ ಅಂತಂದ್ರೆ ರಿಪ್ಲೈ ಕೊಡೋದಲ್ಲ. ನಾನು ಆ ವಿಡಿಯೋದಾಗ ಏನ್ ಹೇಳಿ ನನ್ನದನ್ನ ನೀನ್ ಅರ್ಥ ಮಾಡ್ಕೊಂಡು ರಿಪ್ಲೈ ಕೊಡಬೇಕು. ಸುಮ್ನೆ ಏನಾರ ರಿಪ್ಲೈ ಕೊಟ್ರ ದೆಂಗಿ ದೇವ್ರ ಮಾಡ್ಬಿಡ್ತೀನಿ. ನಾನು ಈ ಟೈಮಲ್ಲಿ ಈ ಮಿಂಡ್ರಿನ ಮಕ್ಕಳಿಗೆ, ನರ ಇಲ್ದ ನಾಮರ್ದ ಮಕ್ಕಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಗಣಸೆ ಆಗಿದ್ರೆ, ನೀವು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ. ಅದೇ ಮಾತನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ. ಮೊದಲು ತಾಯಿ ಸೌಜನ್ಯ ಹೆಸರು ಬಳಸ್ಕೊಂಡು ನಿನ್ನ ಬೇಳೆ ಬೇಯಿಸ್ಕೊಳ್ಳೋದು ನಿಲ್ಸು. ನಾವು ನರ ಇಲ್ಲದ ನಾಮರ್ದನೆ ಆಗಿರ್ಬೋದು, ನೀನು ಗಂಡ್ಸಲ್ಲಪ್ಪ. ಧರ್ಮಸ್ಥಳದಾಗ ಯಾಕೆ ಒಳಗಡೆ ಬೀಳಲ್ಲ, ಯಾಕೆ ಹೊರಗೆ ಹಾಕಿದ್ರು ಅಷ್ಟೇ ಹೇಳು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮತ್ತೇನು, ನಮ್ಮ ಅಪ್ಪ ಹುಟ್ಟಿದ್ರ ನೀ ಹುಟ್ಟಿದೇನಪ್ಪ ನಿಮ್ಮ ಅಪ್ಪಗ? ಪಕ್ಕ ಹೇಳು, ನಿಮ್ಮ ಅಪ್ಪ ನಿಮ್ಮವ್ವ ಕೂಡ ಟೈಮ್ನಾಗ ನೀ ಏನ ಬಗ್ಗೆ ನೋಡಿದ್ದ ಬೋಳಿ ಮಗನೇ? ಇನ್ನೊಬ್ಬ ಹೇಳ್ಬೇಕಂದ್ರ ವಿಚಾರ ಮಾಡಿ ಹೇಳ್ಬೇಕು. ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರಿ ಅಂತಂದ್ರೆ ಏನರ್ಥ ಅಲ್ಲಿ? ಲೌಡೆ. ಚಲೋ ಧರ್ಮಸ್ಥಳನ ಪಾದಯಾತ್ರೆ ಹಮ್ಮಿಕೊಂಡಿದ್ದೀನಿ. ಒಂದ್ ಡೇಟ್ ಫಿಕ್ಸ್ ಮಾಡ್ತೀನಿ, ಬಂದ್ ಜಾಯ್ನ್ ಆಗಿ. ನೀ ಡೇಟ್ ಅಲ್ಲ, ನೀನೇ ಸಾಯ್ತೀನಿ ಬರ್ರಿ ಅಂತಂದ್ರೂ ಬರಲ್ಲ, ಬಂದು ನಾವು ಚೂತ್ಯ ಆಗಲ್ಲ ಅಷ್ಟೇ. ಏನಂತೀರಾ? ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡೋಣ. ನಿಮ್ ಕೈಲಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ತಿಕ್ಕ ಮುಚ್ಕ ಮನೇಲಿರಿ. ಅದನ್ನ ಬಿಟ್ಬಿಟ್ಟು ಅಪಪ್ರಚಾರ ಮಾಡ್ಬಿಡಿ. ಇಲ್ಲಿ ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂತಾನೆ ಹೋರಾಟ ಮಾಡ್ತಿರೋದು. ಅದೆಷ್ಟೋ ಜನ ಹೋರಾಟ ಮಾಡಕುಂತಾರ. ಅವ್ರ ಮ್ಯಾಗ ಯಾರಿಗೆ ಬರಲಾರ್ದ ಡೌಟು ನಿಮ್ ಮ್ಯಾಗ ಯಾಕೆ ಬಂತು? ನೀವಂತ ಚುತ್ತೆ ನನ್ನ ಮಕ್ಳಿರಿ ಅಂತಾನೆ ನಿಮ್ ಮ್ಯಾಗ ಬಂದಿರೋದು. ಸೌಜನ್ಯಕ್ಕನ ಹೆಸರು ಹೇಳ್ಕೊಂಡು ಫಾಲೋವರ್ಸ್ ಮಾಡ್ಕೊಬೋಳಿ ಮಕ್ಕಳು ನೀವು ನಮಗೆ ಹೇಳ್ತಾ ಇದೀರಾ ಅಪಪ್ರಚಾರ ಮಾಡಬೇಡ್ರಿ ಅಂತ. ನಿಮ್ಮನೇಲಿರೋ ಹೆಣ್ಮಕ್ಳಿಗೆ ಇದೇ ತರ ಆಗಿದ್ರೆ ನೀವು ಸುಮ್ನೆ ಇರ್ತಿದ್ರ? ನಮ್ಮ ಮನೆ ಹೆಣ್ಮಕ್ಳಾಗ್ಲಿ ಬೇರೆ ಮನೆ ಹೆಣ್ಮಕ್ಳಿಗಾಗ್ಲಿ ಏನೇ ಆದ್ರೂ ನಿಯತ್ತಾಗಿ ಹೋರಾಟ ಮಾಡ್ಬೇಕು. ಅದ್ಬಿಟ್ಟು ನಿಮ್ ರೀತಿ ನಾಟಕದ ಹೋರಾಟ ಮಾಡಿ ಫಾಲೋವರ್ಸ್ ಮಾಡ್ಕೊಬೋಳಿ ಮಕ್ಕಳು ನಾವಲ್ಲ. ಇಮೋಷನಲ್ ಡ್ಯಾಮೇಜ್. ಬಳೆ ತೊಡ್ಕೊಂಡು ಮನೇಲಿರೋ ನಿನಗ್ ಬಳೆ ಬಗ್ಗೆ ಹೇಳ್ಬಿಡ್ತಾನೆ ಮೊದಲ. ಬಳೆ ಅಂದ್ರೆ ಅಗರ್ ತಿಳಿದಿ ಮಗನೇ ನೀನು. ಬಳೆ ಅಂತಂದ್ರ ಒಂದ್ ಟೈಮಲ್ಲಿ ಚಿತ್ರದುರ್ಗ ಕಲ್ಲಿನ ಕೋಟೆನ ಕಾಪಾಡಿದ್ದು ಬಳೆ ಹಾಕೊಂಡಿರೋ ಒಣಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒಂದ್ ಟೈಮಲ್ಲಿ ದೇಶನ ಆಳಿದಂತ ಇಂದಿರಾ ಗಾಂಧಿ, ಇವರೆಲ್ಲ ಬಳೆ ಹಾಕೊಂಡಿರೋರೆ. ಬಳೆ ಬಗ್ಗೆ ಅಗರ್ ಮಾತಾಡ್ಬೇಡ. ಈ ತರ ಪಾದಯಾತ್ರೆ ಮಾಡಿದ್ರೆ 10 ಜನನಾದ್ರೂ ದಂಗೆ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ದಂಗೆ ಆದ್ರ ಪೊಲೀಸರು ದಂಗಿ ಬಿಡ್ತಾರ. ನಾ ಈ ಹೋರಾಟ ಯಾವತ್ತೂ ನಿಲ್ಸಲ್ಲ. ನೀವು ಹೋರಾಟ ನಿಲ್ಸೋದಕ್ಕಿಂತ ಮುಂಚೆಕ ನಿಯತ್ತಾಗಿ ಹೋರಾಟ ಮಾಡೋದ್ ಕಲ್ರಿ, ಆಮೇಲೆ ನಿಲ್ಸೋದ್ರ ಬಗ್ಗೆ ವಿಚಾರ ಮಾಡಕ್ ಕುಂತೀರ ಅಂತ ಚುತ್ತೆಗಳೇ ಒಯ್ದು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.